ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲೇ ಗಾಂಧಿ ಯುಗ ಅನ್ನೋದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಚಾಪ್ಟರ್. ಅದ್ರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ತಯಾರಿ ಮಾಡೋರಿಗೆ ಇದೊಂದು ಹೈ ಸ್ಕೋರಿಂಗ್ ಟಾಪಿಕ್. ಹಾಗಾದ್ರೆ ಬನ್ನಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೇ ಹಿಡ್ಕೊಂಡು ಗಾಂಧಿ ಯುಗದ ಮುಖ್ಯ ಘಟನೆಗಳನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಹೌದು, PSI, PC, KS ಯಾವುದೇ ಪರೀಕ್ಷೆ ತಗೊಳ್ಳಿ, ಗಾಂಧಿ ಯುಗದ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಈ ಟಾಪಿಕ್ ಮೇಲೆ ನೀವು ಗ್ರಿಪ್ ಸಾಧಿಸಿದ್ರೆ ಸಾಕು, ಕೆಲವು ಮಾರ್ಕ್ಸ್ ಖಂಡಿತ ನಿಮ್ ಕೈಲಿದ್ದಾಗೆ. ಸರಿ, ಆ ಅಂಕಗಳನ್ನ ನಮ್ಮದಾಗಿಸ್ಕೊಳ್ಳೋಕೆ ಈಗ್ಲೇ ಶುರು ಮಾಡೋಣ. ನಾವು ಇವತ್ತು ಏನೆಲ್ಲ ನೋಡ್ತೀವಿ ಅಂದ್ರೆ, ಗಾಂಧಿ ಯುಗ ಹೇಗ್ ಶುರುವಾಯಿತು, ಮೊದಲ ದೊಡ್ಡ ಚಳುವಳಿಯಾದ ಅಸಹಕಾರ ಚಳುವಳಿ, ಸತ್ಯಾಗ್ರಹದ ಬೇರೆ ಬೇರೆ ಪ್ರಯೋಗಗಳು, ಆಮೇಲೆ ನಾಗರಿಕ ಅಸಹಕಾರ, ಮತ್ತೆ ಕೊನೆಗೆ ಮಾಡು ಇಲ್ಲವೇ ಮಡಿ ಅನ್ನೋ ಫೈನಲ್ ಕಾಲ್. ಹೀಗೆ ಒಂದರ ನಂತರ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಹಾಗಾದ್ರೆ ಮೊದಲ ಭಾಗದಿಂದ ಶುರು. ವರ್ಲ್ಡ್ ವಾರ್ I ಮುಗಿದ ಮೇಲೆ ಭಾರತದಲ್ಲಿ ಪರಿಸ್ಥಿತಿ ಹೇಗಿತ್ತು, ಗಾಂಧೀಜಿ ಹೇಗೆ ಇಡೀ ದೇಶದ ನಾಯಕರಾಗಿ ಬೆಳೆದ್ರು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ PSI ಸಿವಿಲ್ ಇನ್ 2017 ಪರೀಕ್ಷೆಯಲ್ಲಿ ಕೇಳಿದ ಒಂದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ: ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಯಾವ ಕಾಲವನ್ನು ಸಾಮೂಹಿಕ ಕ್ರಾಂತಿಯ ಯುಗ ಅಂತ ಕರೀತಾರೆ? ಇದಕ್ಕೆ ಸರಿಯಾದ ಉತ್ತರ 1920ರಿಂದ 1947. ಇದೇ ಗಾಂಧಿ ಯುಗ. ಯಾಕಂದ್ರೆ ಇನ್ನಿನ್ನು ಈ ಟೈಮ್ನಲ್ಲೇ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಕೆಲವೇ ನಾಯಕಳಿಗೆ ಸೀಮಿತವಾಗದೆ ಸಾಮಾನ್ಯ ಜನರ ಚಳುವಳಿಯಾಗಿ ಬದಲಾಗಿದ್ದು. ಗಾಂಧಿಯುಗ ಶುರುವಾಗೋಕೆ ಒಂದು ಮುಖ್ಯ ಕಾರಣ ಅಂದ್ರೆ ಅದು ರೌಲತ್ ಕಾಯ್ದೆ. ಈಗ ನೋಡಿ, PSI, KSRP ಆ್ಯಂಡ್ KSISF 2020ರ ಪ್ರಶ್ನೆ: ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಅಂತ ಒಫಿಷಿಯಲ್ ಆಗಿ ಯಾವ ಆಕ್ಟ್ ಅನ್ನು ಕರೀತಿದ್ರು ಅಂತ. ಬ್ರಿಟಿಷರ ದಬ್ಬಾಳಿಕೆಗೆ ಇದು ಒಂದು ದೊಡ್ಡ ಸಿಂಬಲ್ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯನ್ನ ಕರಾಳ ಕಾಯ್ದೆ ಅಥವಾ ದ ಬ್ಲ್ಯಾಕ್ ಆಕ್ಟ್ ಅಂತ ಯಾಕೆ ಕರೀತಿದ್ರು ಗೊತ್ತಾ? JLOR 2017 ಮತ್ತು PSI IRB 2012 ಈ ಎರಡು ಎಕ್ಸಾಮ್ ಪೇಪರ್ಸ್ನಲ್ಲೇ ನಮಗೆ ಕ್ಲೂ ಸಿಗತ್ತೆ. ಯಾಕೆಂದ್ರೆ ಈ ಕಾಯ್ದೆ ಪ್ರಕಾರ ಯಾವುದೇ ಭಾರತೀಯರನ್ನ ಯಾವ ವಿಚಾರಣೆಯೂ ನಲ್ಲದೆ ಡೈರೆಕ್ಟ್ ಆಡಿ 2 ವರ್ಷ ಜೈಲ್ನಲ್ಲಿಡುವುದಿತ್ತು. ಅಂದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಬೆಲೆಯೇ ಇರಲಿಲ್ಲ. ಈಗ ಈ ಸ್ಲೈಡ್ನಲ್ಲಿ ಘಟನೆಗಳು ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ಅಂತ ನೋಡಿ. ಮೊದಲು ರೌಲಟ್ ಆಕ್ಟ್ ಬಂತು. ಅದರ ವಿರುದ್ಧ ಗಾಂಧೀಜಿ ರೌಲಟ್ ಸತ್ಯಾಗ್ರಹ ಶುರು ಮಾಡಿದ್ರು. ಅದ್ರ ಎಫೆಕ್ಟ್ ಆಗಿ ಪಂಜಾಬ್ನಲ್ಲಿ ನಡೆದ ಪ್ರತಿಭಟನೆಗಳು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ ಆಯಿತು. ಈ ಹತ್ಯಾಕಾಂಡದ ಬಗ್ಗೆ ತನಿಖೆ ಮಾಡೋಕೆ ಬ್ರಿಟಿಷರು ಹಂಟರ್ ಕಮಿಷನ್ ನೇಮಕ ಮಾಡಿದ್ರು. ಇದು PSI FBB 2018ರ ಪ್ರಶ್ನೆ. ಈ ಘೋರ ದುರಂತದಿಂದ ಬೇಸತ್ತು ರವೀಂದ್ರನಾಥ್ ಟಾಗೋರರು ತಮಗೆ ಕೊಟ್ಟಿದ್ದ ನೈಟ್ಹುಡ್ ಪದವಿಯನ್ನ ವಾಪಸ್ ಕೊಟ್ರು. ಇದೇ ಪಾಯಿಂಟ್ DSI 2017 ಮತ್ತೆ PSI 2016 ಎರಡೂ ಪರೀಕ್ಷೆಗಳಲ್ಲೂ ಕೇಳಿದ್ದಾರೆ. ನೋಡಿದ್ರಾ, ಒಂದೇ ಘಟನೆಯ ಸುತ್ತ ಎಷ್ಟು ಬೇರೆ ಬೇರೆ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಂತ. ಸರಿ, ಈಗ ನಮ್ಮ ಚರ್ಚೆಯ ಎರಡನೇ ಭಾಗಕ್ಕೆ ಬರೋಣ. ಗಾಂಧೀಜಿಯವರ ಲೀಡರ್ಶಿಪ್ನಲ್ಲಿ ನಡೆದ ಮೊದಲ ಅಖಿಲ ಭಾರತ ಮಟ್ಟದ ಚಳುವಳಿ, ಅದುವೇ ಅಸಹಕಾರ ಚಳುವಳಿ. ಅಸಹಕಾರ ಚಳವಳಿ ಅಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920ರಿಂದ 1922ರವರೆಗೆ ನಡೆಯಿತು. ಇದರ ಹಿಂದೆ 2 ಮುಖ್ಯ ಕಾರಣಗಳಿದ್ವು. ಒಂದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ನ್ಯಾಯ ಸಿಗ್ಲಿಲ್ಲ ಅನ್ನೋದು. ಇನ್ನೊಂದು, ಖಿಲಾಫತ್ ಚಳವಳಿಗೆ ಸಪೋರ್ಟ್ ಕೊಡೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ರೀತಿ ಸಹಕಾರ ಕೊಡಬಾರ್ದು ಅನ್ನೋದೇ ಇದರ ಉದ್ದೇಶವಾಗಿತ್ತು. ಅಸಹಕಾರ ತೋರ್ಸೋಕೆ ಗಾಂಧೀಜಿಯವರು ಬ್ರಿಟಿಷರು ತಮ್ಗೆ ಕೊಟ್ಟಿದ್ದು ಒಂದು ದೊಡ್ಡ ಪದವಿಯನ್ನ ವಾಪಸ್ ಮಾಡಿದ್ರು. ಅದು ಯಾವುದು? ಇದು PSI 2019 ಪರೀಕ್ಷೆಯಲ್ಲಿ ಕೇಳಿದ್ದ ಪ್ರಶ್ನೆ. ಉತ್ತರ: ಕೈಸರ್ ಎ ಹಿಂದ್ ಮೆಡಲ್. ಈ ಚಳುವಳಿ ಬರೀ ಗಾಂಧೀಜಿಯವರಿಂದ ಮಾತ್ರ ನಡೆಯಲಿಲ್ಲ. ಇಡೀ ದೇಶದ ಮೂಲೆ ಮೂಲೆಯಿಂದ ಸಪೋರ್ಟ್ ಬಂತು. RSI 2016ರ ಈ ಪ್ರಶ್ನೆಯನ್ನೇ ನೋಡಿ. ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಇವರನ್ನ ಗಡಿ ಗಾಂಧಿ ಅಂತನೂ ಕರೀತಾರೆ. ಇವರು ಕೆಂಪು ಅಂಗಿ ಅಥವಾ ಖುದಾಯಿ ಖಿದ್ಮತ್ಗಾರನ್ನೋ ಒಂದು ಸಂಘಟನೆ ಕಟ್ಟಿ ಅಸಹಕಾರ ಚಳುವಳಿಗೆ ದೊಡ್ಡ ಶಕ್ತಿಯನ್ನೇ ತುಂಬಿದ್ರು. ಚಳುವಳಿ ತುಂಬಾನೇ ಪೀಕ್ನಲ್ಲಿದ್ದಾಗ ಒಂದು ಘಟನೆ ಎಲ್ಲವನ್ನೂ ಬದಲಾಯಿಸಿತು. ಅದೇ ಚೌರಿಚೌರ ಘಟನೆ. ಫೆಬ್ರವರಿ 5, 1922. ಈ ಡೇಟ್ ನೆನ್ಪಿಟ್ಕೊಳ್ಳಿ, ಇದು PSI 2020 ಪ್ರಶ್ನೆ. ಉತ್ತರ ಪ್ರದೇಶದ ಚೌರಿಚೌರದಲ್ಲಿ ಪ್ರತಿಭಟನೆ ಹಿಂಸೆಗೆ ತಿರುಗಿತು. ಇದರಿಂದ ಬೇಸರಗೊಂಡ ಗಾಂಧೀಜಿ, ಇಲ್ಲ, ಇದು ಹಿಂಸೆಯ ದಾರಿ ಹಿಡಿತು, ನಾನಿದನ್ನ ಮುಂದುವರಿಸಲ್ಲ ಅಂತ ಚಳುವಳಿಯನ್ನ ತಕ್ಷಣ ವಾಪಸ್ ತಗೊಂಡ್ರು. ಅಸಹಕಾರ ಚಳುವಳಿಯನ್ನ ನಿಲ್ಸಿದ್ಮೇಲೆ ಗಾಂಧೀಜಿ ತಮ್ಮ ಸ್ಟ್ರಾಟಜಿಯನ್ನ ಸ್ವಲ್ಪ ಬದಲಾಯಿಸಿದ್ರು.
ದೊಡ್ಡ ಮಟ್ಟದ ಹೋರಾಟದ ಬದಲು ಲೋಕಲ್ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಿ ಸತ್ಯಾಗ್ರಹದ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ರು. ಈ ಸಣ್ಣ ಹೋರಾಟಗಳೇ ಮುಂದೆ ದೊಡ್ಡ ಇಂಪ್ಯಾಕ್ಟ್ ಮಾಡಿದವು. ಗಾಂಧೀಜಿಯವರ ಆರಂಭಿಕ ಸತ್ಯಾಗ್ರಹಗಳನ್ನ ನೋಡೋದಾದ್ರೆ 1917ರಲ್ಲಿ ಚಂಪಾರಣ್ ಸತ್ಯಾಗ್ರಹ, ಇದು ನೀಲಿ ಬೆಳೆಗಾರರಿಗಾಗಿ. ಆಮೇಲೆ 1918ರಲ್ಲಿ ಖೇಡಾ ಸತ್ಯಾಗ್ರಹ, ಇದು ಬೆಳೆ ನಷ್ಟಾದ ರೈತರಿಗಾಗಿ. ಮತ್ತೆ ಅದೇ ವರ್ಷ ಅಹಮದಾಬಾದ್ ಮಿಲ್ ಸ್ಟ್ರೈಕ್, ಇದು ಕಾರ್ಖಾನೆ ಕಾರ್ಮಿಕರಿಗಾಗಿ. PCKR&R HK&NHK 2019 ಪರೀಕ್ಷೆಯಲ್ಲಿ ಕಾರ್ಖಾನೆ ಕೆಲಸಗಾರರಿಗೆ ಸಂಬಂಧಪಟ್ಟ ಹೋರಾಟ ಯಾವುದು ಅಂತ ಕೇಳಿದ್ರು. ಉತ್ತರ ಕ್ಲಿಯರ್ ಆಗಿದೆ, ಅಹಮದಾಬಾದ್ ಹೋರಾಟ. ಈಗ ಇನ್ನೊಬ್ಬ ಪ್ರಮುಖ ನಾಯಕರ ಬಗ್ಗೆ ಒಂದು ಪ್ರಶ್ನೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಾವ ಚಳುವಳಿಯಲ್ಲಿ ಲೀಡರ್ ಆಗಿದ್ರು? ಈ ಪ್ರಶ್ನೆ ನೋಡಿ, ಜೈಲರ್ 2017 ಮತ್ತೆ PSI 2016 ಎರಡೂ ದೊಡ್ಡ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅಂತ. ಉತ್ತರ ಬಾರ್ಡೋಲಿ ಸತ್ಯಾಗ್ರಹ. ಇಲ್ಲಿ ಒಂದು ಮಜವಾದ ವಿಷಯ ಇದೆ ಗೊತ್ತಾ? ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ಪಟೇಲರ ಅದ್ಭುತ ಲೀಡರ್ಶಿಪ್ ನೋಡಿ, ಅಲ್ಲಿನ ಮಹಿಳೆಯರೇ ಪ್ರೀತಿಯಿಂದ ಅವರಿಗೆ ಸರ್ದಾರ್ ಅನ್ನೋ ಬಿರುದನ್ನ ಕೊಟ್ಟಿದ್ದು. ಇದು ನೆನಪಿಟ್ಕೊಳ್ಳೋಕೆ ಈಸಿ ಅಲ್ವಾ? ಸರಿ, ನಮ್ಮ ಚರ್ಚೆಯ 4ನೇ ಭಾಗಕ್ಕೆ ಬಂದ್ವಿ. ಈಗ ಟಾರ್ಗೆಟ್ ಪೂರ್ಣ ಸ್ವರಾಜ್ಯ. ಇದಕ್ಕಾಗಿ ನಡೆದ ಇನ್ನೊಂದು ದೊಡ್ಡ ಚಳುವಳಿ ನಾಗರಿಕ ಅಸಹಕಾರ ಚಳುವಳಿ. ಇದರ ಆರಂಭವೇ ಒಂದು ಐತಿಹಾಸಿಕ ನಡಿಗೆಯಿಂದಾಯಿತು. 130ನೇ ಇಸವಿ ಭಾರತದ ಇತಿಹಾಸದಲ್ಲಿ ಯಾಕೆ ಅಷ್ಟು ಫೇಮಸ್? ಇದು ASSINSTRCR 2019ನ ಪ್ರಶ್ನೆ. ಉತ್ತರ ದಂಡಿಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ. ಬ್ರಿಟಿಷರ ಉಪ್ಪಿನ ಮೇಲಿನ ತೆರಿಗೆ ಕಾನೂನನ್ನ ಮುರಿಯೋಕೆ ಗಾಂಧೀಜಿ ಯಾತ್ರೆ ಮಾಡಿದ್ರು. ಮತ್ತೆ ಇದೇ ನಾಗರಿಕ ಅಸಹಕಾರ ಚಳುವಳಿಗೆ ಒಂದು ರೀತಿ ಮುನ್ನುಡಿಯಾಯಿತು. ಈ ಚಳುವಳಿಯ ಟೈಮಲ್ಲಿ ಗಾಂಧೀಜಿಯವರನ್ನ ಅರೆಸ್ಟ್ ಮಾಡಿದ್ರು. ಅವರನ್ನ ಯಾವ ಜೈಲಲ್ಲಿ ಇಟ್ಟಿದ್ರು? CPC 2007ರ ಪ್ರಶ್ನೆ ಪ್ರಕಾರ ಪುಣೆಯ ಯರವಾಡ ಜೈಲು ಮಹಾತ್ಮ ಗಾಂಧೀಜಿಯವರ ಬಂಧನದಿಂದಾಗಿ ಹಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಸ್ವಾತಂತ್ರ್ಯ ಹೋರಾಟದ ಕ್ಲೈಮ್ಯಾಕ್ಸ್ 1942ರ ಕ್ವಿಟ್ ಇಂಡಿಯಾ ಅಥವಾ ಭಾರತ ಬಿಟ್ಟು ತೊಲಗಿ ಚಳುವಳಿ. ಈ ಚಳುವಳಿಯ ಸಮಯದಲ್ಲಿ ಗಾಂಧೀಜಿ ಕೊಟ್ಟ ಆ ಒಂದು ಕರೆ, ಆ ಒಂದು ಘೋಷಣೆ ಇಡೀ ದೇಶವನ್ನೇ ಬಡಿದೆಬ್ಬಿಸಿತು. ಅದುವೇ ಮಾಡು ಇಲ್ಲವೇ ಮಡಿ. ಈ ಫೇಮಸ್ ಸ್ಲೋಗನ್ ಕೊಟ್ಟಿದ್ಯಾರು ಮತ್ತೆ ಯಾವ ಚಳುವಳಿಯ ಟೈಮಲ್ಲಿ? ಜೇಲರ್ 2019 ಮತ್ತು PSI RSI 2014 ಎರಡೂ ಪರೀಕ್ಷೆಗಳಲ್ಲೂ ಈ ಪ್ರಶ್ನೆ ಬಂದಿದೆ. ಉತ್ತರ ನಮ್ಮೆಲ್ಲೆಗೂ ಗೊತ್ತು, ಮಹಾತ್ಮ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಮಯದಲ್ಲಿ. ಇದು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಫೈನಲ್ ಫೈಟ್ ಅನ್ನೋದಕ್ಕೆ ಕೊಟ್ಟ ಸ್ಪಷ್ಟ ಕರೆ ಆಗಿತ್ತು. ಸರಿ, ಈಗ ಒಂದು ಫೈನಲ್ ರಿವಿಷನ್ ತರ. ಇಲ್ಲಿ ನೋಡಿ, PSI 2002 ಪರೀಕ್ಷೆಯಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ರು. ಸಿಪಾಯಿ ದಂಗೆ 1957 ಕರೆಕ್ಟ್, ಬಂಗಾಳ ವಿಭಜನೆ 1905 ಇದು ಕರೆಕ್ಟ್, ಜಲಿಯನ್ ವಾಲಾಬಾಗ್ 1919 ಇದು ಕರೆಕ್ಟ್. ಆದ್ರೆ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ 1935 ಅಂತ ಕೊಟ್ಟಿದ್ರು, ಅದು ತಪ್ಪು. ಸರಿಯಾದ ವರ್ಷ 1942. ಇಲ್ಲಿನ್ನೊಂದು ಬೋನಸ್ ಪಾಯಿಂಟ್ ಏನ್ ಗೊತ್ತಾ? CPC 2014 ಪ್ರಶ್ನೆ ಪ್ರಕಾರ ಕ್ವಿಟ್ ಇಂಡಿಯಾ ಚಳುವಳಿ ನಡಿಬೇಕಾದ್ರೆ ಭಾರತದ ಗವರ್ನರ್ ಜನರಲ್ ಲಾರ್ಡ್ ಲಿನ್ಲಿತ್ಗೋ ಅದಿದ್ರು. ನೋಡಿದ್ರಾ? ಹೀಗೆ ಒಂದು ಪ್ರಶ್ನೆಯನ್ನ ಅನಲೈಸ್ ಮಾಡ್ಬೇಕಾದ್ರೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಸರಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಗಾಂಧಿ ಯುಗದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನೋಡಿದ್ವಿ. ಆದ್ರೆ ಕೊನೆಗೆ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ. ಗಾಂಧೀಜಿಯವರ ಅಸ್ತ್ರ ಅಹಿಂಸೆ ಮತ್ತು ಸತ್ಯಾಗ್ರಹ, ಇದು ಇವತ್ತಿನ ಕಾಲದ ಸವಾಲುಗಳನ್ನ ಎದುರಿಸೋಕೆ ನಿಜವಾಗ್ಲೂ ಸಾಕಾಗತ್ತಾ? ಈ ಪ್ರಶ್ನೆಯೊಂದಿಗೆ ಚರ್ಚೆಯನ್ನ ಮುಗಿಸೋಣ. ಯೋಚನೆ ಮಾಡ್ತಾ ಇರಿ.